ನನ್ನ ಹೆಸರು ಸುರೇಶ್ ಅಂತ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ತಾಲೂಕು ಭೈರಪ್ಪನಹಳ್ಳಿ. ನಾವು ಬಜ್ಜಿ ಮೆಣಸಿನಕಾಯಿ ಉಳಿದೀವಿ. ನಾವು ಎಲ್ಲ ಮಾಮೂಲಿಯಾಗಿ ರೆಗ್ಯುಲರ್ ಆಗಿ ಎಲ್ಲ ಸ್ಪ್ರೇ ಮಾಡ್ತಾ ಇದ್ವಿ. ನಾವು ಇವಾಗ ಹೊಸದಾಗಿ ಪ್ರಾಡಕ್ಟ್ ಬಂದಿದೆ ನೋಡಿ ಅಂತ ಹೇಳಿದ್ರು. ಸರ್ ಆಯ್ತು ನೋಡ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ವಿ. ಬಂದ ತಕ್ಷಣ ಸ್ಪ್ರೇ ಮಾಡಿದ್ವಿ, ಎಲ್ಲ ಮಾಡ್ದಂಗೆ ಮಾಡಿದೀವಿ. ಬಟ್ ನಮ್ಗೆ ರಿಸಲ್ಟ್ ಏನೋ ಕಾಣಿಸುತ್ತಾ ಅಂತ ನಾವು ಗಮನಿಸಿದೀವಿ. ಬಟ್ ಒಳ್ಳೆ ರಿಸಲ್ಟ್ ಬಂದಂಗೆ ನಮಗೂ ಖುಷಿ ಇದೆ. ಒಳ್ಳೆ ರಿಸಲ್ಟ್ ಇವಾಗ ನೋಡಿದ ತಕ್ಷಣ ನಮಗೂ ಖುಷಿ ಆಗ್ತಾ ಇದೆ, ಬಂದಿದೆ. ಇದು ಯೂಸ್ ಮಾಡೋದ್ರಿಂದ ತುಂಬಾ ಫ್ಲವರ್ಸ್, ಚಿಗುರು ನೋಡಿ ಸರ್, ಈ ಕಾಯಿ ಎಲ್ಲ ಈ ತರ ಹೆಂಗ್ ಚೆನ್ನಾಗಿ ಬರ್ತಾ ಇತ್ತು. ಮುಂಚೆ ಎಲ್ಲ ಹಿಂಗೆ ಗೊಗ್ಗರಾಗಿ ಬರ್ತಾ ಇತ್ತು, ಸ್ಟ್ರೈಟ್ ಇರ್ಲಿಲ್ಲ. ಇವಾಗ ಫಿನಿಶಿಂಗು, ಶೈನಿಂಗು ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿದಾಗಿಂದ. ಮತ್ತೆ ಇದ್ರ ಜೊತೆ ಇದು 2 ಸತಿ ಸ್ಪ್ರೇ ಮಾಡಿದ್ವಿ. ಮತ್ತೆ ಒಂದ್ಸತಿ ಸ್ಪ್ರೇ ಮಾಡಿದ ತಕ್ಷಣ ರಿಸಲ್ಟ್ ಕಾಣಿದ ತಕ್ಷಣ ಮತ್ತೆ ನಾವು ಇನ್ನೊಂದ್ಸತಿ, ಯಾಕಂದ್ರೆ ನಾವು ಒಂದ್ಸತಿ ಚೆನ್ನಾಗಿದೆ ಅಂದ್ರೆ ನಾವು ಬಿಡೋದಿಲ್ಲ. 2ನೇ ಸತಿನೂ ಸ್ಪ್ರೇ ಮಾಡಿದ್ವಿ, ಇನ್ನ ಚೆನ್ನಾಗಿ ಚಿಗುರು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಮತ್ತೆ 10 kg ಮಹಾಲಾಬ್ ಯೂಸ್ ಮಾಡಿ ಅಂತ ಹೇಳಿದ್ರೆ ಪರ್ ಎಕರ್ ಯೂಸ್ ಮಾಡಿದ್ವಿ. ಅದರಲ್ಲಿ ಚೆನ್ನಾಗಿ ಇಳುವರಿ, ಎಲ್ಲ ಸೈಜು, ಶೈನಿಂಗು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಈ ಪ್ರಾಡಕ್ಟ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ನಾವು ಮುಂಚೆ ಯೂಸ್ ಮಾಡಿದ ಇಳುವರಿಗಳಕ್ಕಿಂತ ಇವಾಗ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ನಮ್ಗೆ ಖುಷಿ ಆಗ್ತಾ ಇದೆ. ಈ ಬೆಳೆ ನಾವು ನೋಡಿರ್ಲಿಲ್ಲ ಆಕ್ಚುಲಿ, ಯಾಕಂದ್ರೆ ಗಿಡ ಇಷ್ಟೇ ಇದೆ, ಬೆಳೆ ತುಂಬಾ ಚೆನ್ನಾಗಿದೆ. ಇಷ್ಟು ಕಾಯಿ ಬರುತ್ತೆ ಅಂತ ನಮ್ಗೆ ಊಹೆನೇ ಇಲ್ಲ. ಗಿಡ ಚಿಕ್ಕದಾಗಿದ್ರು ಕಾಯಿ ತುಂಬಾ ಚೆನ್ನಾಗಿ ದಂಡಿಯಾಗಿ ಬಂದಿದೆ, ಫ್ಲವರಿಂಗ್ ಕೂಡ ಜಾಸ್ತಿ ಇದೆ. ಇಷ್ಟು ಇಳುವರಿ ನಮ್ಗೆ ಬರುತ್ತೆ ಅಂತ ನಾವು ಊಹೆ ಮಾಡಿರ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂತು, ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ.